ನಮ್ಮ ಸ್ಯಾಲರಿ 30,000 ಇರ್ಬೋದು, 50,000 ಇರ್ಬೋದು, 1,00,000 ಇರ್ಬೋದು. ಆದರೆ ನಮ್ಮ ಸ್ಯಾಲರಿ ನಮ್ಮನ್ನು ರಿಚ್ ಮಾಡಲ್ಲ, ನಮ್ಮ ಇನ್ವೆಸ್ಟಿಂಗ್ ಹ್ಯಾಬಿಟ್ ನಮ್ಮನ್ನು ರಿಚ್ ಮಾಡುತ್ತೆ. ಇದು ನಾನು ಹೇಳಿರುವ ಮಾತಲ್ಲ, ಪ್ರಪಂಚದ ಅತ್ಯಂತ ಯಶಸ್ವಿ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರು ಹೇಳಿರುವಂಥ ಮಾತು. ತುಂಬ ಜನರಿಗೆ ಅನಿಸಿರ್ಬೋದು ವಾರೆನ್ ಬಫೆಟ್ ಹತ್ರ ಕೋಟಿ ಹಣ ಇತ್ತು, ಅದನ್ನು ಯೂಸ್ ಮಾಡ್ಕೊಂಡು ಅವರು ಬಿಲಿಯನಿಯರ್ ಆದರು ಅಂತ. ಇದು ಖಂಡಿತ ತಪ್ಪು. ಅವರ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಅದನ್ನು ಬಳಸ್ಕೊಂಡ್ರೆ ರಿಟೇಲ್ ಮಿಡ್ಲ್ ಕ್ಲಾಸ್ ಇನ್ವೆಸ್ಟರ್ಗಳಾದಂಥ ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದಲ್ಲಿ ವಾರೆನ್ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು, ಅವರು ಯಾವ ರೀತಿ ಸ್ಟಾಕನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಸ್ಟಾಕ್ ಮಾರ್ಕೆಟ್ಗೆ ಬಂದ ತಕ್ಷಣ ತುಂಬ ಜನರ ಫೋಕಸ್ ಒಂದೇ ಇರುತ್ತೆ. ಯಾವ ಸ್ಟಾಕ್ ಡಬಲ್ ಆಗುತ್ತೆ, ಯಾವ ಸ್ಟಾಕ್ ಮಲ್ಟಿ ಬ್ಯಾಗರ್ ಆಗುತ್ತೆ, ಯಾವ ಸ್ಟಾಕನ್ನು ಬೈ ಮಾಡಿದ್ರೆ ಬೇಗ ಪ್ರಾಫಿಟ್ ಬರುತ್ತೆ ಅಂತ. ಬಟ್ ವಾರೆನ್ ಬಫೆಟ್ ಈ ರೀತಿ ಥಿಂಕ್ ಮಾಡೋದಿಲ್ಲ. ಅವರಿಗೆ ಸ್ಟಾಕ್ ಅಂದರೆ ಒಂದು ಟ್ರೇಡಿಂಗ್ ಮಾಡುವಂಥ ವಸ್ತು ಅಲ್ಲ, ಸ್ಟಾಕ್ ಅಂದರೆ ಒಂದು ಬಿಸ್ನೆಸ್ನ ಓನರ್ಶಿಪ್. ವಾರೆನ್ ಬಫೆಟ್ ಯಾರಂತ ನಿಮ್ಗೆ ಗೊತ್ತಿರ್ಬೋದು, ಪ್ರಪಂಚದ ಅತ್ಯಂತ ಯಶಸ್ವಿ ಇನ್ವೆಸ್ಟರ್. ಚಿಕ್ಕದಿರುವಾಗಲೇ ಬಿಸ್ನೆಸ್ ಆಗಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ತನ್ನ 11ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದವರು. ಪ್ರಪಂಚದ ಅತ್ಯಂತ ಯಶಸ್ವಿ ಇನ್ವೆಸ್ಟರಲ್ಲಿ ಒಬ್ಬರು, ಸ್ಟಾಕ್ ಮಾರ್ಕೆಟನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಹೆಚ್ಚು ಹಣವನ್ನು ಗಳಿಸಿದವರಲ್ಲಿ ಅವರೊಬ್ಬರು. ಆದರೆ ಒಂದು ಸತ್ಯ ಗೊತ್ತಾ, ಅವರ ವೆಲ್ತ್ನ 99% ಬಂದಂಥದ್ದು ಅವರಿಗೆ 50 ವರ್ಷ ಆದ ನಂತರ. ಎಸ್, ಅವರಿಗೆ 50 ವರ್ಷ ಆದ ನಂತರ. ಅಂದರೆ ಅವರು ಓವರ್ನೈಟ್ ರಿಚ್ ಆಗಿಲ್ಲ, ಅವರಿಗೆ ಯಾವುದೊಂದು ಮ್ಯಾಜಿಕ್ ಸ್ಟಾಕ್ ಸಿಕ್ಕಿಲ್ಲ. ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರು ಕಂಪೌಂಡಿಂಗ್ಗೆ ಟೈಮ್ ಕೊಟ್ಟಿದ್ದು. ತುಂಬ ಜನರಿಗೆ ಅನಿಸಿರ್ಬೋದು ವಾರೆನ್ ಬಫೆಟ್ ಒಬ್ಬ ಸ್ಮಾರ್ಟ್ ಸ್ಟಾಕ್ ಪಿಕ್ಕರ್ ಅಂತ. ಬಟ್ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅದಲ್ಲ. ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಲಾಸ್ ಆಗದಿರುವ ಹಾಗೆ ನೋಡಿಕೊಳ್ಳುವಂಥದ್ದು. ಅವರ 2 ರೂಲ್ ಇದೆ. ರೂಲ್ ನಂಬರ್ 1, ಡೋಂಟ್ ಲೂಸ್ ಮನಿ. ರೂಲ್ ನಂಬರ್ 2, ನೆವರ್ ಫಾರ್ಗೆಟ್ ರೂಲ್ ನಂಬರ್ 1 ಅಂತ. ಇದನ್ನು ಅವ್ರು ಯಾಕೆ ಹೇಳ್ತಾರೆ ಗೊತ್ತಾ? ಒಂದು ಸಿಂಪಲ್ ಎಕ್ಸಾಂಪಲನ್ನು ತಗೊಳ್ಳೋಣ. ನಮ್ಮ ಬಳಿ 1 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ, ನಾವು 50% ಕಳ್ಕೊಳ್ತೀವಿ. ಈಗ ಆ 1 ಲಕ್ಷ 50,000 ಆಗುತ್ತೆ. ಅಗೇನ್ ನಾವು 50,000ದಿಂದ 1 ಲಕ್ಷಕ್ಕೆ ಹೋಗಬೇಕು ಅಂತ ಹೇಳಿದರೆ ನಾವು 50% ರಿಟರ್ನನ್ನು ಮಾಡೋದಲ್ಲ, ನಾವು 100% ರಿಟರ್ನನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅವರು ಹೇಳುವಂಥದ್ದು ಡೋಂಟ್ ಲೂಸ್ ಮನಿ ಅಂತ. ಡೋಂಟ್ ಲೂಸ್ ಮನಿ ಅಂದ ತಕ್ಷಣ ಲಾಸೇ ಮಾಡದೆ ಇನ್ವೆಸ್ಟ್ಮೆಂಟನ್ನು ಮಾಡೋದು ಅಂತ ಅರ್ಥ ಅಲ್ಲ. ಲಾಸ್ ಆದಾಗ ಎಷ್ಟು ಕಡಿಮೆ ಲಾಸಲ್ಲಿ ನಾವು ಹೊರಗೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ ಆದಾಗ ಕಡಿಮೆ ಲಾಸನ್ನು ಮಾಡಿಕೊಂಡು ಪ್ರಾಫಿಟ್ ಆದಾಗ ಬೆಟರ್ ಪ್ರಾಫಿಟನ್ನು ಮಾಡುವಂಥದ್ದು ಅವರ ಇನ್ವೆಸ್ಟಿಂಗ್ನ ಮಂತ್ರ ಆಗುತ್ತೆ. ವಾರೆನ್ ಬಫೆಟ್ ಅವರು ಸ್ಟಾಕನ್ನು ಬೈ ಮಾಡೋದಿಲ್ಲ, ಬಿಸ್ನೆಸ್ಸನ್ನು ಬೈ ಮಾಡ್ತಾರೆ. ನಾವೆಲ್ಲ ಸ್ಟಾಕನ್ನು ಪರ್ಚೇಸ್ ಮಾಡಿದಾಗ ನಾಳೆ ಏನಾಗುತ್ತೆ, ಇದರ ಟಾರ್ಗೆಟ್ ಎಷ್ಟು, ಯಾವಾಗ ಎಕ್ಸಿಟ್ ಆಗ್ಬೋದು, ಯಾವಾಗ ಪ್ರಾಫಿಟ್ ಬರ್ಬೋದು ಅನ್ನೋದನ್ನು ಥಿಂಕ್ ಮಾಡ್ತೀವಿ. ಆದರೆ ವಾರೆನ್ ಬಫೆಟ್ ಈ ರೀತಿ ಮಾಡೋದಿಲ್ಲ. ಯಾವುದೊಂದು ಸ್ಟಾಕನ್ನು ಚೂಸ್ ಮಾಡುವಾಗ ಈ ಬಿಸ್ನೆಸ್ ನನ್ನದಾಗಿದ್ದರೆ ಇದನ್ನು ನಾನು ನೆಕ್ಸ್ಟ್ 10 ವರ್ಷ 20 ವರ್ಷ ರನ್ ಮಾಡ್ಬೋದು, ಅಥವಾ ಈ ಬಿಸ್ನೆಸ್ಸನ್ನು ನಾನು 10 ವರ್ಷ 20 ವರ್ಷ ಹೋಲ್ಡ್ ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡ್ತಾರೆ. ಅಷ್ಟು ವರ್ಷ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಅಂತಿದ್ದರೆ ಅವರು ಆ ಸ್ಟಾಕನ್ನು ಬೈ ಮಾಡ್ತಾರೆ. ಸಾಧ್ಯ ಇಲ್ಲ ಅಂತಿದ್ರೆ ಆ ಬಿಸ್ನೆಸ್ಸನ್ನು ಅವರು ಬೈ ಮಾಡೋದಿಲ್ಲ. ಹಾಗಾಗಿ ಅವರು ಇನ್ವೆಸ್ಟ್ಮೆಂಟ್ ಮಾಡುವಾಗ ಆ ಬಿಸ್ನೆಸ್ನ ಓನರ್ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೊಂದು ಅವರು ಹೇಳುವ ಮಾತು ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ. ಅಂದರೆ ನಮಗೆ ಅರ್ಥ ಆಗುವ ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಬ್ಬ ಡಾಕ್ಟರ್ಗೆ ಹಾಸ್ಪಿಟಲ್ ಬಿಸ್ನೆಸ್ ಅರ್ಥ ಆಗ್ಬೋದು, ಒಬ್ಬ ಫಾರ್ಮರ್ಗೆ ಅಗ್ರಿಕಲ್ಚರ್ ಬಿಸ್ನೆಸ್ ಅರ್ಥ ಆಗ್ಬೋದು. ನನಗೆ ಸೆಮಿಕಂಡಕ್ಟರ್ನ ಕಂಪನಿ ಹೇಗೆ ಹಣ ಮಾಡುತ್ತೆ ಅಂತ ಗೊತ್ತಿಲ್ಲದಿದ್ರೆ ನಾನು ಆ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬಾರ್ದು, ಅದು ತುಂಬ ರಿಸ್ಕಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅವರ ಸಿಂಪಲ್ ರೂಲ್, ನಿಮಗೆ ಯಾವ ಬಿಸ್ನೆಸ್ ಅರ್ಥ ಆಗುತ್ತೆ ಆ ಬಿಸ್ನೆಸ್ಸಲ್ಲಿ ಮಾತ್ರ ನಾವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಆಗ ಮಾತ್ರ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳುವಂಥದ್ದು. ಸೊ ಎಲ್ಲ ಒಳ್ಳೆ ಕಂಪನಿಗಳು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂತಿಲ್ಲ, ಮೊದಲು ಬಿಸ್ನೆಸ್ ಅರ್ಥ ಆಗಬೇಕು, ನೆಕ್ಸ್ಟ್ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ. ನೆಕ್ಸ್ಟ್ ಬಫೆಟ್ ನೋಡುವಂಥದ್ದು ಎಕನಾಮಿಕ್ ನೋಟ್. ಬಿಸ್ನೆಸ್ಗೆ ಒಂದಷ್ಟು ಕಾಂಪಿಟೇಷನ್ ಬಂದರೂ ಕೂಡ ಆ ಬಿಸ್ನೆಸ್ ಸರ್ವೈವ್ ಆಗುವ ರೀತಿಯಲ್ಲಿ ಇರಬೇಕಾಗತ್ತೆ ಅಂತ. ಆಗ ಮಾತ್ರ ಅಲ್ಲಿ ನಾವು ಹಣವನ್ನು ಮಾಡಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ನಾವು ಮೊಬೈಲ್ ಕಂಪ್ನಿಗಳನ್ನು ತಗೊಳ್ಳೋದ್ರೆ ಆ್ಯಪಲ್ ಇದೆ, ಸ್ಯಾಮ್ಸಂಗ್ ಇದೆ, ಇವುಗಳು ಒಂದಷ್ಟು ವರ್ಷದಿಂದ ಸರ್ವೈವ್ ಆಗ್ತಾ ಬಂದಿದೆ. ಸೊ ಈ ಟೈಮಲ್ಲಿ ಒಂದಷ್ಟು ಬೇರೆ ಕಂಪ್ನಿಗಳು ಮೊಬೈಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬಂದಿದೆ, ಅದೇ ರೀತಿ ಒಂದಷ್ಟು ಕಂಪ್ನಿಗಳು ಕ್ಲೋಸ್ ಮಾಡ್ಕೊಂಡು ಹೋಗಿದೆ. ಕಾರಣ ಇಷ್ಟೇ, ಆ್ಯಪಲ್ ಹಾಗೆ ಸ್ಯಾಮ್ಸಂಗ್ಗಳು ಒಂದು ಬ್ರ್ಯಾಂಡ್ ಬಿಲ್ಡನ್ನು ಮಾಡ್ಕೊಂಡಿದ್ದಾವೆ, ಕಸ್ಟಮರ್ನ ಟ್ರಸ್ಟನ್ನು ಹೊಂದಿದೆ, ಬೆಟರ್ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡ್ತಾ ಇದೆ. ಸೊ ಈ ರೀತಿ ಇದ್ದಾಗ ಬಿಸ್ನೆಸ್ಗಳಿಗೆ ಲಾಂಗ್ ಟರ್ಮ್ವರೆಗೂ ಸರ್ವೇ ಮಾಡಲಿಕ್ಕಾಗತ್ತೆ. ಎಷ್ಟು ಕಾಂಪಿಟೇಷನ್ ಬಂದರೂ ಅವರನ್ನು ಬೀಟ್ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಮಗಲ್ಲಿ ವೆಲ್ತ್ ಬಿಲ್ಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಫೆಟ್ ಅವರ ನಂಬಿಕೆ. ಹಾಗಾದರೆ ಒಳ್ಳೆಯ ಕಂಪನಿ ಸಿಕ್ಕಿದ್ರೆ ಸಾಕಾ? ತುಂಬ ಜನ ಇಲ್ಲೇ ಮಿಸ್ಟೇಕನ್ನು ಮಾಡುವಂಥದ್ದು. ಒಂದು ಎಕ್ಸಾಂಪಲ್ನ ನೋಡಿದ್ರೆ, ನೀವೊಂದು ಮನೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೀರಿ, ನಿಮಗೆ ಮನೆ ಇಷ್ಟ ಆಗುತ್ತೆ, ಮನೆ ಚೆನ್ನಾಗಿದೆ, ನಿಮ್ಮ ವ್ಯಾಲ್ಯೂಯೇಷನ್ ಪ್ರಕಾರ 1 ಕೋಟಿ ಆ ಮನೆಗೆ ಕೊಡ್ಬೋದು ಅಂತ. ಬಟ್ ಮನೆಯನ್ನು ಸೇಲ್ ಮಾಡುವವರು ನಿಮಗೆ 3 ಕೋಟಿ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಗ ನೀವು
ಮನೆಯನ್ನು ಬೈ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತ ಇರೋದಿಲ್ಲ. ಯಾಕೆ? ನೀವು 1 ಕೋಟಿಯನ್ನು ಕೊಡ್ಲಿಕ್ಕೆ ರೆಡಿ ಇರ್ತೀರಿ, ನಿಮ್ಮ ವ್ಯಾಲ್ಯೂ ಪ್ರಕಾರ ಆ ಮನೆಗೆ 1 ಕೋಟಿ. ಮನೆ ಚೆನ್ನಾಗಿದೆ ಅಂತ ನೀವು 3 ಕೋಟಿಯನ್ನು ಕೊಟ್ಟು ಖರೀದಿ ಮಾಡೋದಿಲ್ಲ. ಸೇಮ್ ರೂಲ್ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಅಪ್ಲೈ ಆಗುತ್ತೆ. ಯಾವುದೊಂದು ಕಂಪನಿ ಚೆನ್ನಾಗಿದೆ ಅಂದ ತಕ್ಷಣ ಯಾವ ಪ್ರೈಸಲ್ಲಿ ಕೂಡ ಅದನ್ನು ಬೈ ಮಾಡೋದಲ್ಲ. ಸೊ ಪ್ರತಿಯೊಂದು ಸ್ಟಾಕ್ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಪ್ರೈಸಲ್ಲಿ ನಾವು ಅದನ್ನು ಬೈ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಟಾಕ್ನ ಪ್ರೈಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ವ್ಯಾಲ್ಯೂ ಪ್ರೈಸ್ಗೆ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಯಾವುದೊಂದು ಸ್ಟಾಕನ್ನು ರೈಟ್ ಪ್ರೈಸಲ್ಲಿ ಪರ್ಚೇಸ್ ಮಾಡಿದಾಗ ಮಾತ್ರ ನಮಗಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಇರುತ್ತೆ ಅಂತ ಅವರು ಹೇಳ್ತಾರೆ. ಹಾಗಾದರೆ ವಾರನ್ ಬಫೆಟ್ ಎಷ್ಟು ವರ್ಷ ಹೋಲ್ಡ್ ಮಾಡ್ತಾರೆ? ಇವತ್ತು ತುಂಬ ಜನ ಬೈ ಮಾಡಿದ ಒಂದೇ ವಾರದಲ್ಲಿ ಸೆಲ್ ಮಾಡಲ, ಟಾರ್ಗೆಟ್ ಎಷ್ಟು, ಪ್ರಾಫಿಟ್ ಎಷ್ಟು ಅಂತ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಫೆಟ್ಗೆ ಟೈಮ್ ಬಿಗ್ಗೆಸ್ಟ್ ವೆಪನ್ ಆಗುತ್ತೆ. ಅವ್ರ ಫೇವರೇಟ್ ಹೋಲ್ಡಿಂಗ್ ಪೀರಿಯಡ್ ಈಸ್ ಫಾರ್ ಎವರ್ ಅಂತ. ಬಿಸ್ನೆಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಕಾಲ ಅದನ್ನು ಹೋಲ್ಡ್ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಯಾಕೆಂದರೆ ಚೆನ್ನಾಗಿರುವ ಬಿಸ್ನೆಸ್ಗೆ ಟೈಮನ್ನು ಕೊಟ್ಟಾಗ ಮಾತ್ರ ಕಂಪೌಂಡಿಂಗ್ನ ಮ್ಯಾಜಿಕಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಫೆಟ್ ಹೋಲ್ಡಿಂಗ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಹಾಗಾದರೆ ರಿಟೇಲ್ ಇನ್ವೆಸ್ಟರ್ ಆದಂಥ ನಾವು ಈ ಬಫೆಟ್ ಅವರ ರೂಲನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಫಾಲೋ ಮಾಡ್ಬೋದು. ಆದರೆ ಅದಕ್ಕೆ ಪೇಷನ್ಸ್ ಬೇಕಾಗತ್ತೆ, ಡಿಸಿಪ್ಲಿನ್ ಬೇಕಾಗತ್ತೆ, ಒಂದಷ್ಟು ನಾಲೆಜ್ ಬೇಕಾಗತ್ತೆ. ನಾಲೆಜ್ ಯಾಕೆ? ಒಂದಷ್ಟು ಸ್ಟಾಕನ್ನು ಐಡೆಂಟಿಫೈ ಮಾಡಲಿಕ್ಕೆ, ಸ್ಟಾಕನ್ನು ರಿಸರ್ಚ್ ಮಾಡಲಿಕ್ಕೆ ಒಂದಷ್ಟು ನಾಲೆಜ್ ಬೇಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ನಾವು ಕಂಪ್ನಿಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಕಂಪ್ನಿಯನ್ನು ರಿಸರ್ಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾಲೆಜ್ ಇಲ್ಲ ಅಂತೇಳಿ ನಾವು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಕಡೆ ಹೋಗ್ಬೋದು. ಹೇಗೆ ETF ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇಲ್ಲಿಯೂ ಕೂಡ ನಾವು ಹಣವನ್ನು ಮಾಡಲಿಕ್ಕೆ, ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಂಪಾರ್ಟೆಂಟ್ ಇರುವಂಥದ್ದು ಪೇಷನ್ಸ್, ಅದೇ ರೀತಿ ಡಿಸಿಪ್ಲಿನ್. ಹೇಗೆ ಪೇಷನ್ಸ್? ಇವತ್ತು ಯಾವುದೊಂದು ಮ್ಯೂಚುವಲ್ ಫಂಡ್ ETF ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಥವಾ ಯಾವುದೋ ಕಂಪ್ನಿಯ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಇನ್ನು 1 ತಿಂಗಳು 6 ತಿಂಗಳಲ್ಲಿ ಅಲ್ಲಿ ಏನು ರಿಸಲ್ಟ್ ಸಿಗದೇ ಇದ್ದಾಗ ನಾವೇನು ಮಾಡ್ತೀವಿ? ಆ ಇನ್ವೆಸ್ಟ್ಮೆಂಟಿಂದ ಹೊರಗೆ ಬರ್ತೀವಿ, ಬೇರೆ ಸ್ಟಾಕನ್ನು ನೋಡಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ನಮಗೆ ಪೇಷನ್ಸ್ ಇರೋದಿಲ್ಲ, ಅದೇ ರೀತಿ ಡಿಸಿಪ್ಲಿನ್ ಕೂಡ ಇರೋದಿಲ್ಲ. ಸೊ ಈ ರೀತಿ ಮಾಡಿದಾಗ ನಾವು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಪ್ರಕಾರ ಅವರು ಪೇಷನ್ಸಿಂದ, ಒಂದು ಡಿಸಿಪ್ಲಿನ್ ವೇಯಿಂದ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ಒಂದಷ್ಟು ವರ್ಷ ಡಿಸಿಪ್ಲಿನಿಂದ ಪೇಷನ್ಸ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ರಿಸಲ್ಟ್ ನಮಗೆ ಇಮಿಡಿಯೇಟ್ಲಿ ಸಿಗೋದಿಲ್ಲ. ಕಂಪೌಂಡಿಂಗ್ನ ಎಫೆಕ್ಟ್ ಸಿಗಬೇಕು ಅಂತೇಳಿದ್ರೆ ಒಂದಷ್ಟು ಟೈಮನ್ನು ಕೊಡಬೇಕಾಗತ್ತೆ. ಆಗ ಮಾತ್ರ ನಮಗೆ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಿಂಪಲ್ ರೂಲನ್ನು ಫಾಲೋ ಮಾಡಿಕೊಂಡು ಬಫೆಟ್ ಪ್ರಪಂಚದ ಯಶಸ್ವಿ ಇನ್ವೆಸ್ಟರ್ ಆಗಿರುವಂಥದ್ದು. ಈ ರೂಲನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಒಂದು ಬೆಟರ್ ಇನ್ವೆಸ್ಟರ್ ಆಗಲಿಕ್ಕೆ ಟ್ರೈ ಮಾಡಿ. ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.